ಹಲೋ ಎವ್ರಿವನ್, ದಿಸ್ ಈಸ್ ದೀಪ್ತಿ. ನೀವು ಈಗಾಗಲೇ ನನ್ನ ವೀಡಿಯೋಸ್ನ ನೋಡ್ತಾ ಬಂದಿದ್ದೀರಾ. ಸೊ ಅದರಲ್ಲಿ ನಾನು ಆಗಲೇ 2 ಮಾಡೆಲ್ ಕ್ವಶನ್ಸ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ರೀಸೆಂಟಾಗಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆನೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಪ್ರತಿ ಚಾಪ್ಟರಲ್ಲೂ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ, ಹೇಗೆ ಕ್ವಶನ್ಸ್ ಅರೈಸ್ ಆಗಿದೆ, ಹೇಗೆ ಕ್ವಶನ್ಸ್ನ ಫ್ರೇಮ್ ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನೆಲ್ಲ ನೋಡಿಕೊಂಡು ಆ ಕ್ವಶನ್ಸ್ನ ನಾನು ಅದನ್ನ ಡಿಸ್ಕಸ್ ಮಾಡಿದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಲಿಡ್ ಸ್ಟೇಟ್ ಚಾಪ್ಟರ್ನ ನಾನು ತಗೋತಾ ಇದ್ದೀನಿ. ಇದರಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಹಾಗಾಗಿ ನಾನು ಏನು ಮಾಡ್ಕೋತಿದ್ದೀನಿ, ನಾನು ಸ್ಪ್ಲಿಟ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ. ಸೊ ಫಸ್ಟ್ ವಿಡಿಯೋದಲ್ಲಿ ನಾನು ಪ್ರಾಬ್ಲಮ್ಸ್ನ ಹೇಳ್ಕೊಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಥಿಯರಿ ಪಾರ್ಟ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಈ ಪ್ರಾಬ್ಲಮ್ಸ್ ಬಂದು 2 ಮಾರ್ಕ್ಸ್ಗೆ ಇರುತ್ತೆ ನಿಮಗೆ. ಸೊ ಸಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಿರ್ತೀನಿ, ಯಾವ ಥರ ನಿಮಗೆ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್, ಒಂದು ಡೆನ್ಸಿಟಿ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಅಂತಾನೆ ನಂಬರ್ ಆಫ್ ಪಾರ್ಟಿಕಲ್ಸ್ ಮೇಲೆ ಬಂದಿರೋ ಬೇರೆ ಪ್ರಾಬ್ಲಮ್ಸ್ ಆಗಿರಬಹುದು. ಸೊ ಯಾವ ಥರ ಎಲ್ಲ ಪ್ರಾಬ್ಲಮ್ಸ್ ಇದುವರೆಗೂ ಬಂದಿದೆ, ಸೊ ಅದನ್ನ ನಾನು ಈ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಸೊ ಹಾಗಾಗಿ ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಏನಾದರೂ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿತ್ತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ನೋಟಿಫಿಕೇಶನ್ ಸಿಗಬೇಕು ಅಂತಂದರೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಲೈಟ್ ಅಪ್. ಸೊ ಸಾಲಿಡ್ ಸ್ಟೇಟ್ ನ್ಯೂಮರಿಕಲ್ಸ್ ಮಾಡೋಣ ಇವತ್ತು. ಸೊ ಫಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂಡ್ ಸಿಂಪಲ್ ಯೂನಿಟ್ ಸೆಲ್ ಆರ್ ಪ್ರಿಮಿಟಿವ್ ಯೂನಿಟ್ ಸೆಲ್. ಇದೆಲ್ಲ 2 ಮಾರ್ಕ್ಸ್ ಬರುವಂಥ ಕ್ವಶನ್ಸ್ ನಾನು ಇವತ್ತು ಮಾಡ್ತಾ ಇರೋದು. ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂಡ್ ಸಿಂಪಲ್ ಯೂನಿಟ್ ಸೆಲ್ ಆರ್ ಪ್ರಿಮಿಟಿವ್ ಯೂನಿಟ್ ಸೆಲ್. ಕೇಳ್ತಿರೋದು ನಂಬರ್ ಆಫ್ ಪಾರ್ಟಿಕಲ್ಸ್. ಕ್ವಶನ್ ನೋಡ್ಕೊಳ್ಳಿ, ನಂಬರ್ ಆಫ್ ಪಾರ್ಟಿಕಲ್ಸ್ ನಾವು ಐಡೆಂಟಿಫೈ ಮಾಡಬೇಕು. ಸೊ ಸಿಂಪಲ್ ಯೂನಿಟ್ ಸೆಲ್, ಏನಿದು ಸಿಂಪಲ್ ಯೂನಿಟ್ ಸೆಲ್ ಅಂತ ಅಂದರೆ, ಸೊ ಫಸ್ಟ್ ನಾನು ಕ್ಯೂಬಿಕ್ ಬರೀತಾ ಇದ್ದೀನಿ. ಫಸ್ಟ್ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತಂದ್ರೆ ಏನು, ಆರ್ ಸಿಂಪಲ್ ಯೂನಿಟ್ ಸೆಲ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಸೊ ದ ಪಾರ್ಟಿಕಲ್ಸ್ at each corners, if the particles are present at each corners, then it is called as simple unit cell. ಸೊ ಇವಾಗ ಎಷ್ಟು ಕಾರ್ನರ್ಸ್ ಇದೆ ಇಲ್ಲಿ? 8 ಕಾರ್ನರ್ಸ್ ಇದೆ. ಸೊ 1 2 3 4 5 6 7 8. ಸೊ 8 ಕಾರ್ನರ್ ಅಲ್ಲಿರೋ ಪಾರ್ಟಿಕಲ್ಸ್, ಈ ತರ ಪಾರ್ಟಿಕಲ್ಸ್ ಇತ್ತು ಅಂತಂದ್ರೆ ಅದನ್ನ ನಾವು ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ಕ್ಯೂಬ್ ಅಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇದೆ ಅಂತ ಕೇಳ್ತಿರೋದು. ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪಾರ್ಟಿಕಲ್ ಇನ್ ದಿ ಸಿಂಪಲ್ ಯೂನಿಟ್ ಸೆಲ್ ಆರ್ ಪ್ರಿಮಿಟಿವ್ ಯೂನಿಟ್ ಸೆಲ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಪಾರ್ಟಿಕಲ್ ಇನ್ ಈಚ್ ಯೂನಿಟ್ ಸೆಲ್ ಇಸ್ ಈಕ್ವಲ್ ಟು, ಸೊ ಪಾರ್ಟಿಕಲ್ ಇನ್ ಈಚ್ ಯೂನಿಟ್ ಸೆಲ್. ಸೊ ಇಲ್ಲಿ ಏನ್ ಹೇಳ್ತಿದೀವಿ, ಒಂದು ಯೂನಿಟ್ ಸೆಲ್ ಅಲ್ಲಿ ಈಗ 8 ಕಾರ್ನರ್ ಇದೆ, 8 ಪಾರ್ಟಿಕಲ್ಸ್ ಇದೆ. ಸೊ ಏನಾಗುತ್ತೆ ಅಂತಂದ್ರೆ ಒಂದು ಪಾರ್ಟಿಕಲ್, ಸೊ ಯೂನಿಟ್ ಸೆಲ್ ನಾವು ತಗೊಳ್ತಿರೋದು, ಇದ್ರ ಪಕ್ಕ ನಿಮ್ಗೆ ಬೇರೆ ಕ್ಯೂಬ್ಸ್ ಎಲ್ಲ ಇರುತ್ತೆ. ಸೊ ಈ ಪಾರ್ಟಿಕಲ್ ಪಕ್ಕ ಇನ್ನೊಂದು ಕ್ಯೂಬ್ ಇರುತ್ತೆ, ಇದ್ರ ಮೇಲ್ಗಡೆ ಇನ್ನೊಂದು ಕ್ಯೂಬ್ ಇರುತ್ತೆ. ಹಾಗೇನೆ ಒಂದು ಪಾರ್ಟಿಕಲ್ 8 ಕ್ಯೂಬ್ ಜೊತೆ ಅದ್ರ ಪಾರ್ಟಿಕಲ್ನ ಶೇರ್ ಮಾಡ್ಕೊಳ್ತಾ ಇರುತ್ತೆ. ಹಾಗಾಗಿ ನಾವೇನಂತ ಬರಿತೀವಿ ಅಂತ ಅಂದ್ರೆ 8 ಇಂಟು 1/8 ಅಂತ ಬರಿತೀವಿ. ಸೊ 8 ಪಾರ್ಟಿಕಲ್ 8 ಇಂಟು ಒಂದೊಂದು ಪಾರ್ಟಿಕಲ್ 8 ಯೂನಿಟ್ ಸೆಲ್ ಜೊತೆ ಅದ್ರ ಪಾರ್ಟಿಕಲ್ನ ಡಿವೈಡ್ ಮಾಡ್ಕೊಳ್ತಾ ಇದೆ. ಹಾಗಾಗಿ 8 ಇಂಟು 1/8, ಸೊ 8 and cancel. So finally 1. Therefore 1 atom in single unit cell. ಒಂದು ಯೂನಿಟ್ ಸೆಲ್ ಅಲ್ಲಿ ಒಂದೇ ಒಂದು ಆಟಮ್ ನಮಗೆ ಸಿಗುತ್ತೆ. ಸೊ ಹಾಗೇನೆ ಸೊ ನೆಕ್ಸ್ಟ್ BCC ಹೋಗೋಣ. ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪಾರ್ಟಿಕಲ್ ಇನ್ ದಿ ಯೂನಿಟ್ ಸೆಲ್ ಆಫ್ BCC ಅಂತಂದ್ರೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಸೊ ಇದಕ್ಕೆ ನಾನು ಇವಾಗ ಫಿಗರ್ ಬಿಡಿಸ್ತೀನಿ. ಯೂನಿಟ್ ಸೆಲ್ ಅಂತ ತಗೊಳ್ತಾ ಇದ್ದೀನಿ. ಫಸ್ಟ್ ಯೂನಿಟ್ ಸೆಲ್ ಅಂತ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು, ಆವಾಗ ನಿಮಗೆ ಇದು ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ. ಸೊ ಥಿಯರಿಯಲ್ಲಿ ನೀವು ಕಲ್ತ್ಕೊಂಡಿರ್ತೀರಾ ಯೂನಿಟ್ ಸೆಲ್ ಅಂದ್ರೆ ಏನು ಅಂತ. ಸೊ ಇಲ್ಲೂ ಅಷ್ಟೇ. ಸೊ ಬಾಡಿ ಸೆಂಟರ್ಡ್ ಅಂತ ಅಂದ್ರೆ ದ ಪಾರ್ಟಿಕಲ್ಸ್ ಅಟ್ ದಿ ಕಾರ್ನರ್ ಅಂಡ್ ಆಲ್ಸೋ ಅಟ್ ದಿ ಸೆಂಟರ್ ಆಫ್ ದಿಸ್ ಬಾಡಿ. ಸೊ ಒಂದು ಕ್ಯೂಬಿಕ್ ಸೆಲ್ ಒಳಗಡೆ ಮಧ್ಯದಲ್ಲಿ ಇನ್ನೊಂದು ಪಾರ್ಟಿಕಲ್ ಇರುತ್ತೆ. ಇಂಥದ್ನ ಬಾಡಿ ಸೆಂಟರ್ಡ್ ಅಂತ ಕರಿತೀವಿ. ದ ಪಾರ್ಟಿಕಲ್ಸ್ ಅಟ್ ದಿ ಕಾರ್ನರ್ and one particle at the center of the cube is called BCC. ಸೊ ಹಾಗಾಗಿ ಇದನ್ನ ನಾವು ಹೇಗೆ ಬರೀತೀವಿ ಅಂತ ಅಂದ್ರೆ ಪಾರ್ಟಿಕಲ್ at each corner.
ಸೊ ಪಾರ್ಟಿಕಲ್ ಎಟ್ ಈಚ್ ಕಾರ್ನರ್ ಎಷ್ಟಿದೆ 8 ಇದೆ. ಸೊ ಅದರಲ್ಲಿ ಒಂದೊಂದು ಪಾರ್ಟಿಕಲ್ 8 ಕ್ಯೂಬ್ ಜೊತೆ 8 ಯೂನಿಟ್ ಸೆಲ್ ಜೊತೆ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ 8 ಕ್ಯಾನ್ಸಲ್, 8 1s are 8, therefore 1. ಹಾಗೇನೆ the particle which is present at the center, the particle at body center. ಸೊ ಎಷ್ಟಿದೆ ಪಾರ್ಟಿಕಲ್ ಬಾಡಿ ಸೆಂಟರ್ ಅಲ್ಲಿ? ಒಂದೇ ಒಂದು ಪಾರ್ಟಿಕಲ್ ಇದೆ. ಎಷ್ಟು ಕ್ಯೂಬ್ ಜೊತೆ ಅದು ಡಿವೈಡ್ ಆಗಿದೆ? ಒಂದೇ ಒಂದು ಯೂನಿಟ್ ಸೆಲ್ ಜೊತೆ ಅದು ಕಂಬೈನ್ ಆಗಿದೆ. ಒಂದು ಪಾರ್ಟಿಕಲ್ ಒಂದು ಯೂನಿಟ್ ಸೆಲ್ ಒಳಗಡೆ ಮಾತ್ರ ಇರೋದು. ಸೊ ಹಾಗಾಗಿ 1 into 1 1. ಸೊ therefore 1 plus 1 1 plus 1, therefore 1 plus 1 2 atoms. ಸೊ ಬಾಡಿ ಸೆಂಟರ್ಡ್ ಅಲ್ಲಿ ಒಂದು ಯೂನಿಟ್ ಸೆಲ್ ಒಳಗಡೆ 2 ಆಟಮ್ಸ್ ಸೇರಿರುತ್ತೆ, 2 atoms. ಸೊ ಇದೆಲ್ಲ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್. ಹಾಗೆಯೇ ನೆಕ್ಸ್ಟ್ FCCಗೆ ಹೋಗೋಣ. ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದಿ ಯೂನಿಟ್ ಸೆಲ್ ಆಫ್ FCC, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಸೊ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಅಂತ ಅಂದರೆ ಯೂನಿಟ್ ಸೆಲ್ ತಗೊಳ್ತೀವಿ. ಸೊ ದ ಪಾರ್ಟಿಕಲ್ಸ್ ಅಟ್ ಈಚ್ ಕಾರ್ನರ್ಸ್ ಆ್ಯಂಡ್ ಆನ್ ಈಚ್ ಫೇಸಸ್. ಸೊ ಇಲ್ಲಿ ಕ್ಯೂಬಲ್ಲಿ ಎಷ್ಟು ಫೇಸಸ್ ಇದೆ? ಸೊ ಅಪ್ ಆ್ಯಂಡ್ ಡೌನ್ 1 and 2. ಸೊ ಅದಾದಮೇಲೆ ಸೈಡ್ಸ್ ಇಲ್ಲಿ 3 and 4, ಅದಾದಮೇಲೆ ಬ್ಯಾಕ್ ಆ್ಯಂಡ್ ಫ್ರಂಟ್ 5 and 6. ಒಟ್ಟು ನಿಮಗೆ 6 ಫೇಸಸ್ ಇದೆ, 6 ಫೇಸಸ್ ಇದೆ. ಸೊ ಹಾಗಾಗಿ 6 ಫೇಸಸ್ಸಲ್ಲೂ ನಿಮಗೆ ಆಟಮ್ಸ್ ಇರುತ್ತೆ. ಸೊ 1 2, ಸೊ ಇಲ್ಲಿ 3 4, ನೆಕ್ಸ್ಟ್ ಬ್ಯಾಕ್ ಆ್ಯಂಡ್ ಫ್ರಂಟ್ 5 and 6. ಸೊ 6 ಫೇಸಸ್ಸಲ್ಲೂ ಒಂದೊಂದು ಆಟಮ್ಸ್ ಇರುತ್ತೆ. ಸೊ ಪಾರ್ಟಿಕಲ್ at each corners and also at each faces of the cube, then it is called face centered cubic lattice. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಈಗ? ಸೊ ಪಾರ್ಟಿಕಲ್ at each corner, ಸೊ ಎಷ್ಟಿದೆ? 8 ಇದೆ. ಅದರಲ್ಲಿ ಪ್ರತಿ ಒಂದು ಪಾರ್ಟಿಕಲ್ 8 ಯೂನಿಟ್ ಸೆಲ್ ಜೊತೆ ಡಿವೈಡ್ ಆಗ್ತಿದೆ. ಸೊ ಹಾಗಾಗಿ 8 1s are 8, 1 atom. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರತಿ ಫೇಸಸ್ಸಲ್ಲೂ ಒಂದೊಂದು ಆಟಮ್ ಇದೆ. ಸೊ ಪಾರ್ಟಿಕಲ್ at each faces of cube, there is 6 faces. ಸೊ 6 into 1/2 ಅಂತ ತಗೊಳ್ತೀವಿ. ಸೊ 1/2 ಅಂತ ಯಾಕೆ ತಗೊಳ್ತೀವಿ ಅಂತಂದ್ರೆ, ಇವಾಗ ಒಂದು ಎಕ್ಸಾಂಪಲ್ ತಗೋತೀನಿ. ಈ ಫೇಸಲ್ಲಿ ಒಂದು ಆಟಮ್ ಇದೆ. ಈ ಆಟಮು ಎಷ್ಟು ಯೂನಿಟ್ ಸೆಲ್ ಜೊತೆ ಕಂಬೈನ್ ಆಗುತ್ತೆ ಅಂತಂದ್ರೆ 2 ಯೂನಿಟ್ ಸೆಲ್. ಸೊ ಇಲ್ಲಿ ಒಂದು ಆಟಮ್ ಇದೆ, ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ, ಇದ್ರ ಪಕ್ಕ ಇನ್ನೊಂದು ಬಾಕ್ಸ್ನ ಜೋಡಿಸಿರ್ತೀವಿ, ಇನ್ನೊಂದು ಯೂನಿಟ್ ಸೆಲ್ ಇರುತ್ತೆ. ಸೊ ಹಾಗಾಗಿ ಒಂದು ಆಟಮ್ 2 ಯೂನಿಟ್ ಸೆಲ್ ಜೊತೆ ಶೇರ್ ಮಾಡ್ಕೊಳ್ತಾ ಇರುತ್ತೆ ಅದ್ರ ಆಟಮ್ನ. ಸೊ ಹಾಗಾಗಿ 6 into 1/2, 2 3s are 6, 3. Therefore 1 plus 3, 4 atoms in FCC. ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಸೊ ಪ್ರಿಮಿಟಿವ್ ಸೆಲ್ ಅಂತಂದ್ರೆ 1 atom. ಸೊ ಬಾಡಿ ಸೆಂಟರ್ಡ್ ಅಂದರೆ 2 atoms ಆ್ಯಂಡ್ FCC ಅಂತಂದರೆ 4 atoms ಇರುತ್ತೆ. ಸೊ ಇದು ಗೊತ್ತಿತ್ತು ಅಂದರೆ ನೀವು ನೆಕ್ಸ್ಟ್ ಡೆನ್ಸಿಟಿ ಪ್ರಾಬ್ಲಮ್ನ ಮಾಡಬಹುದು. ಓಕೆ, ಯೂನಿಟ್ ಸೆಲ್ ಅಂದರೆ ಏನು, ಆಮೇಲೆ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಅಂದ್ರೇನು ಡೆಫಿನೇಷನ್ ಗೊತ್ತಿತ್ತು ಅಂತಂದರೆ ನಿಮಗೆ ಇದು ಅರ್ಥ ಆಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು ಏನಿದು ಅಂತ ಅಂದ್ಕೊಂಡು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸತಿ ನೀವು ಟೆಕ್ಸ್ಟ್ ಬುಕ್ನ ಓದಿರಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ನ್ಯೂಮೆರಿಕಲ್ ಹೇಗಿರುತ್ತೆ? ಎ ಕಾಂಪೌಂಡ್ AXBY crystallizes in FCC lattice in which A occupies, ನೋಡ್ಕೊಳ್ಳಿ, A occupies each corner of the cube. A ಏನಾಗ್ತಿದೆ? ಪ್ರತಿಯೊಂದು ಕಾರ್ನರ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ರೆ. And B occupies center of each faces of the cube. Then what is the formula of the compound? So 2 marks question. ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ನಾವು ಬರೆದು ಸಾಲ್ವ್ ಮಾಡಬೇಕು. ಸೊ A occupies ಕಾರ್ನರ್ ಅಂತ ಕೊಟ್ಟಿದ್ದಾರೆ. ಸೊ ಬರ್ಕೊಳ್ಳೋಣ. A occupies ಈಚ್ ಕಾರ್ನರ್. ಸೊ ಅಂದ್ರೆ ಒಂದು ಕ್ಯೂಬ್ ಅಲ್ಲಿ ಅದು FCC ಲ್ಯಾಟಿಸ್ ಅಲ್ಲಿ ಎಷ್ಟು ಕಾರ್ನರ್ ಇರುತ್ತೆ? 8 ಇರುತ್ತೆ. ಸೊ 8 ಇಂಟು ಪ್ರತಿ ಒಂದು ಪಾರ್ಟಿಕಲ್ 8 ಯೂನಿಟ್ ಸೆಲ್ ಜೊತೆ ಡಿವೈಡ್ ಆಗಿರುತ್ತೆ. ಸೊ ಹಾಗಾಗಿ 1 ಬರುತ್ತೆ ನಿಮಗೆ. A ವ್ಯಾಲ್ಯೂ ಏನಾಯ್ತು? 1. 8 1s are 8. ಸೊ ನೆಕ್ಸ್ಟ್
ಬಿ ಏನಂತ ಕೊಟ್ಟಿದ್ದಾರೆ, ಬಿ ಆಕ್ಯುಪೈಸ್ ಈಚ್ ಫೇಸ್ ಸೆಂಟರ್, ರೈಟ್, ಫೇಸ್ ಸೆಂಟರ್ಡ್ ಅಂತ ಹೇಳಿದ್ದಾರೆ. ಸೊ ಅಂದರೆ FCC ಲ್ಯಾಟಿಸ್ ಅಲ್ಲಿ ಎಷ್ಟು ಫೇಸಸ್ ಇದೆ ನಿಮಗೆ ಗೊತ್ತಿರೋ ಹಾಗೆ 6 ಫೇಸಸ್ ಇದೆ. ಇಂಟು ಎಷ್ಟಾಗಿ ಡಿವೈಡ್ ಆಗಿರುತ್ತೆ, 1/2. ಸೊ 2 3s are 6, ಸೊ 3. ಎಗೆ ವ್ಯಾಲ್ಯೂ 1, ಬಿಗೆ ವ್ಯಾಲ್ಯೂ 3. ಸೊ ಅವಾಗ ನೀವು ಹೇಗೆ ಬರ್ಕೋಬೇಕು ಅಂದರೆ A is to B, ಎಗೆ ವ್ಯಾಲ್ಯೂ 1, 1 is to 3, ಬಿಗೆ ವ್ಯಾಲ್ಯೂ 3. Therefore formula is A1 B3. ಸೊ ಈಗ ನೀವು ಫಾರ್ಮುಲಾ ಐಡೆಂಟಿಫೈ ಮಾಡೋದು ಸಿಂಪಲ್ ಆಗಿದೆ ನಿಮಗೆ. ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಗೊತ್ತಿತ್ತು ಅಂದರೆ ಇದು ಈಸಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಯಾವ ಥರ ಬಂದಿರುತ್ತೆ ಅನ್ನೋದು, ಹೌ ಮೆನಿ ಟೆಟ್ರಾಹೈಡ್ರಲ್ ಆ್ಯಂಡ್ ಆಕ್ಟಾಹೈಡ್ರಲ್ ವಾಯ್ಡ್ಸ್ ಆರ್ ಪಾಸಿಬಲ್ ಇಫ್ ದಿ ನಂಬರ್ ಆಫ್ ಕ್ಲೋಸ್ಡ್ ಪ್ಯಾಕೆಟ್ಸ್ ಪಿಯರ್ ಇನ್ 2 ಲೇಯರ್ಸ್ ಈಸ್ n. ಸೊ ಇದು ಫಾರ್ಮುಲಾ ಥರ ಕೊಟ್ಟಿರ್ತಾರೆ ನಿಮಗೆ. ಸೊ ಅಲ್ಲಿ ಏನು ಹೇಳಿರ್ತಾರೆ ಅಂದರೆ, ನಂಬರ್ ಆಫ್ ಕ್ಲೋಸ್ಡ್ ಪ್ಯಾಕೆಟ್ಸ್ ಪಿಯರ್, ನಂಬರ್ ಆಫ್ ಕ್ಲೋಸ್ಡ್ ಪ್ಯಾಕೆಟ್ ಸ್ಪಿಯರ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಅದು ಎನ್ಗೆ ಈಕ್ವಲ್ ಆಗಿರುತ್ತೆ. ಸೊ ಇವ್ರು ಹಾಗೆ ಕೊಟ್ಟಿದ್ದಾರೆ, ಇಫ್ ದಿ ನಂಬರ್ ಆಫ್ ಕ್ಲೋಸ್ಡ್ ಪ್ಯಾಕೆಟ್ಸ್ ಪಿಯರ್ ಇನ್ 2 ಲೇಯರ್ಸ್ ಇನ್ ಎನ್ ಈಸ್ ಎನ್. ನಂಬರ್ ಆಫ್ ಕ್ಲೋಸ್ಡ್ ಪ್ಯಾಕೆಟ್ಸ್ ಪಿಯರ್ ಎನ್ ಯಾವಾಗಲೂ ಎನ್ನೇ ಆಗಿರುತ್ತೆ. ಸೊ ಕ್ಲೋಸ್ಡ್ ಪ್ಯಾಕೆಟ್ಸ್ ಪಿಯರ್ ಎನ್ ಆಗಿತ್ತು ಅಂತ ಅಂದರೆ ಯಾವಾಗಲೂ ಗೊತ್ತಿರಬೇಕದು ಆಕ್ಟಾಹೈಡ್ರಲ್ ವಾಯ್ಡ್. ಆಕ್ಟಾಹೈಡ್ರಲ್ ವಾಯ್ಡ್ ಕೂಡ ಇದಕ್ಕೆ ಸಮ ಆಗಿರುತ್ತೆ ಎನ್ಗೆನೆ. ಹಾಗೇನೆ ಟೆಟ್ರಾಹೈಡ್ರಲ್ ವಾಯ್ಡ್ ಏನಾಗಿರುತ್ತೆ 2nಗೆ ಈಕ್ವಲ್ ಆಗಿರುತ್ತೆ. ಇದು ನೆನ್ಪಿಟ್ಕೊಂಡಿರ್ಬೇಕು ನೆಕ್ಸ್ಟ್ ಸಾಲ್ವ್ ಮಾಡೋದಕ್ಕೆ. ಸೊ ಕ್ವಶನ್ ಇಲ್ಲ ಅದೇ ಥರ ಕೊಟ್ಟಿದ್ದಾರೆ, ಹೌ ಮೆನಿ ಟೆಟ್ರಾಹೈಡ್ರಲ್ ವಾಯ್ಡ್ ಆ್ಯಂಡ್ ಆಕ್ಟಾಹೈಡ್ರಲ್ ವಾಯ್ಡ್ ಆರ್ ಪಾಸಿಬಲ್ ಇಫ್ ದಿ ನಂಬರ್ ಆಫ್ ಕ್ಲೋಸ್ಡ್ ಪ್ಯಾಕೆಟ್ಸ್ ಪಿಯರ್ ಇನ್ 2 ಲೇಯರ್ಸ್ ಈಸ್ n. ಸೊ ಕ್ಲೋಸ್ಡ್ ಪ್ಯಾಕೆಟ್ಸ್ ಪಿಯರ್ n ಆಗಿತ್ತು ಅಂದರೆ ಆಕ್ಟಾಹೈಡ್ರಲ್ ವಾಯ್ಡ್ ಯಾವಾಗಲೂ n ಆಗಿರುತ್ತೆ. ಅಂದರೆ ಕ್ಲೋಸ್ಡ್ ಪ್ಯಾಕ್ಸ್ ಪಿಯರಲ್ಲಿ ಎಷ್ಟಿರುತ್ತೋ ವಾಯ್ಡ್ ಕೂಡ ಅಷ್ಟೇ ಇರುತ್ತೆ ಆಕ್ಟಾಹೈಡ್ರಲ್ ವಾಯ್ಡ್. ಆದರೆ ಟೆಟ್ರಾಹೈಡ್ರಲ್ ವಾಯ್ಡ್ ಡಬಲ್ ಆಗಿರುತ್ತೆ, 2n ಆಗಿರುತ್ತೆ. ಸೊ ಇದು ನೆನ್ಪಿಟ್ಕೊಂಡಿರಿ. ಅಕಸ್ಮಾತ್ ನಿಮಗೆ ಇಲ್ಲಿ n ಜಾಗದಲ್ಲಿ 4 ಅಂತ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಇಫ್ ದಿ ನಂಬರ್ ಆಫ್ ಕ್ಲೋಸ್ಡ್ ಪ್ಯಾಕೆಟ್ಸ್ ಪಿಯರ್ ಇನ್ 2 ಲೇಯರ್ಸ್ ಇಸ್ 4 ಅಂತ ಕೊಟ್ರೆ ಆಗ ನೀವೇನನ್ನು ಬರ್ಕೋಬೇಕು, ನಂಬರ್ ಆಫ್ ಕ್ಲೋಸ್ಡ್ ಪ್ಯಾಕ್ಸ್ ಪಿಯರ್ ಇಸ್ 4, ದೆನ್ octahedral void is also 4, then tetrahedral void is 2 into 4, that is 8. ಈ ತರ ಆನ್ಸರ್ ಮಾಡಬೇಕು. ಸೊ ವಾಯ್ಡ್ ಇಸ್ ನಥಿಂಗ್ ಬಟ್ ಗ್ಯಾಪ್. ಈ ಆಕ್ಟಾಹೈಡ್ರಲ್ ವಾಯ್ಡ್ ಮತ್ತೆ ಟೆಟ್ರಾಹೈಡ್ರಲ್ ವಾಯ್ಡ್ ಹೇಗೆ ಕ್ರಿಯೇಟ್ ಆಗಿರುತ್ತೆ ಅಂತಂದ್ರೆ, ಸೊ ಟೆಟ್ರಾಹೈಡ್ರಲ್ ವಾಯ್ಡ್ ತೋರಿಸ್ತೀನಿ. ಸೊ 3 ಮಾಲಿಕ್ಯೂಲ್ಸ್, 3 ಆಟಮ್ಸ್ ಆರ್ 3 ಪಾರ್ಟಿಕಲ್ಸ್ನ ಇಟ್ಟಿರ್ತೀವಿ ಕೆಳಗಡೆ. ಫಸ್ಟ್ ಲೇಯರಲ್ಲಿ 3 ಪಾರ್ಟಿಕಲ್ಸ್ ಇರುತ್ತೆ ಅನ್ಕೊಳ್ಳಿ, 3 ಆಟಮ್ಸ್ನ ಜೋಡಿಸಿರ್ತೀವಿ. ಇಲ್ಲಿ ಮಧ್ಯೆ ಗ್ಯಾಪ್ ಬಂದಿರುತ್ತೆ, ಆ ಗ್ಯಾಪ್ ಮೇಲೆ ಸೆಕೆಂಡ್ ಲೇಯರ್ನ ನಾವು ಕೂರಿಸ್ತೀವಿ. ಸೊ ಈ ತರ ಗ್ಯಾಪ್ ಬಂದಿರ್ತಲ್ಲ, ಈ ಗ್ಯಾಪ್ನೇ ನಾವು ಟೆಟ್ರಾಹೈಡ್ರಲ್ ವಾಯ್ಡ್ ಅಂತ ಕರೆಯೋದು. ಅದೇ ಆಕ್ಟಾಹೈಡ್ರಲ್ ವಾಯ್ಡ್ ಅಂತ ಅಂದ್ರೆ ಫಸ್ಟ್ ಲೇಯರ್. ಸೊ ಫಸ್ಟ್ ಲೇಯರ್ ಹೀಗಿರುತ್ತೆ, ಫಸ್ಟ್ ಲೇಯರ್ 3 ಆಟಮ್ ಈ ತರ ಪ್ಲೇಸ್ ಆಗಿರುತ್ತೆ. ನಾವು ಸೆಕೆಂಡ್ ಲೇಯರ್ ಪ್ಲೇಸ್ ಮಾಡಬೇಕಾದ್ರೆ ಸೊ ಈ ತರ ಪ್ಲೇಸ್ ಮಾಡಿರ್ತೀವಿ. ಸೊ ಫಸ್ಟ್ ಲೇಯರ್ಗೆ ಎಲ್ಲಿ ಗ್ಯಾಪ್ ಬಂದಿರುತ್ತೋ ಸೆಕೆಂಡ್ ಲೇಯರ್ ಗ್ಯಾಪು ಅಲ್ಲಿಗೆ ಮರ್ಜ್ ಆಗ್ತಾ ಇರುತ್ತೆ. ಸೊ ಆ ತರ ಆಟಮ್ಸ್ನ ಪ್ಲೇಸ್ ಮಾಡ್ತು ಅಂತಂದ್ರೆ ಆ ಗ್ಯಾಪ್ ನಾವು ಆಕ್ಟಾಹೈಡ್ರಲ್ ವಾಯ್ಡ್ ಅಂತ ಕರಿತೀವಿ. ವಾಯ್ಡ್ ಈಸ್ ನಥಿಂಗ್ ಬಟ್ ಎಂಟಿ ಸ್ಪೇಸ್ ಇನ್ ದ ಕ್ರಿಸ್ಟಲ್ಸ್. ಸೊ ಯಾವಾಗಲೂ ಆಕ್ಟಾಹೈಡ್ರಲ್ ವಾಯ್ಡ್ ಎಷ್ಟು ನಂಬರ್ ಆಫ್ ಕ್ಲೋಸ್ ಪ್ಯಾಕ್ ಸ್ಪಿಯರ್ಗೆ ಸಮ ಆಗಿರುತ್ತೆ. ಆದರೆ ಟೆಟ್ರಾಹೈಡ್ರಲ್ ವಾಯ್ಡ್ ಆರ್ ಎಂಟಿ ಸ್ಪೇಸು, ಸೊ ನಂಬರ್ ಆಫ್ ಕ್ಲೋಸ್ ಪ್ಯಾಕ್ ಸ್ಪಿಯರ್ಗೆ ಡಬಲ್ ಆಗಿರುತ್ತೆ, ದಟ್ ಈಸ್ 2n. ಸೊ ಈ ಬೇಸಿಸ್ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತೀವಿ. ಸೊ ಈ ಕ್ವಶನ್ ನಿಮಗೆ 1 ಮಾರ್ಕ್ಸ್ಗಾರು ಬರಬಹುದು. ಸೊ ನೆಕ್ಸ್ಟ್ 6th one, a compound is formed by 2 elements, that is m and n. ಫಸ್ಟ್ ಬರ್ಕೋಬೇಕು m and n. The element n occupies or n forms CCP and atoms of m occupies 1/3 of tetrahedral void. ಸೊ ಕ್ವಶನ್ ಅಲ್ಲಿ ನೋಡಿ ಟೆಟ್ರಾಹೈಡ್ರಲ್ ವಾಯ್ಡ್ ಅಂತ ಬರ್ತಿದೆ ಅಂತ ಅಂದ್ರೆ ನೀವು ಆವಾಗಲೇ ನಾವು ಸಾಲ್ವ್ ಮಾಡಿದ್ವಲ್ಲ ಆ ತರ ಫಾರ್ಮ್ನ ಇಲ್ಲಿ ಅಪ್ಲೈ ಮಾಡಬೇಕು. ವಾಟ್ ಈಸ್ ದಿ ಫಾರ್ಮುಲಾ ಆಫ್ ದಿ ಕಾಂಪೌಂಡ್ ಅಂತ ಕೇಳ್ತಿದ್ದಾರೆ. ಈಗ ಎಮ್ ಅಂಡ್ ಎನ್ ಕೊಟ್ಟಿದ್ದಾರೆ, ಅದನ್ನ ಬರ್ಕೊಂಡಿದ್ದೀನಿ. ಸೊ ಫಸ್ಟ್ ಸೆಂಟೆನ್ಸ್ ಏನಿದೆ ಇಲ್ಲಿ, ದ ಎಲಿಮೆಂಟ್ ಆಫ್ ಎನ್ ಆಕ್ಯುಪೈಸ್, ದ ಎಲಿಮೆಂಟ್ ಎನ್ ಫಾರ್ಮ್ಸ್ CCP, ಅಂದರೆ ಕ್ಲೋಸ್ ಪ್ಯಾಕೆಟ್ ಸ್ಪಿಯರ್ CCP. ಸೊ ಈ ತರ ಆನ್ಸರ್ ಮಾಡಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನಿದೆ ಇಲ್ಲಿ, ದ ಎಲಿಮೆಂಟ್ ಆಫ್ ಎನ್ ಆಕ್ಯುಪೈಸ್, ದ ಎಲಿಮೆಂಟ್ ಎನ್ ಫಾರ್ಮ್ಸ್ CCP, ಅಂದರೆ ಕ್ಲೋಸ್ ಪ್ಯಾಕೆಟ್ ಸ್ಪಿಯರ್ CCP.
cubic closed packing will be n ಅಂತ ಬರ್ಕೋಬೇಕು ಜನರಲ್ ಆಗಿ. ಸೊ ಅದಾದ್ಮೇಲೆ ನೆಕ್ಸ್ಟ್ m occupies ಅಂತ ಏನು ಕೇಳಿದ್ದಾರೆ. ನೆಕ್ಸ್ಟ್ m occupies 1/3 of tetrahedral void. 1/3 of tetrahedral void. Tetrahedral void ಅಂದ ತಕ್ಷಣ ನಾನು ಏನು ಹೇಳಿದ್ದೆ ಆವಾಗಲೇ, tetrahedral void ಫಸ್ಟ್ ಸ್ಪಿಯರ್ಗಿಂತ ಟೆಟ್ರಾಹೆಡ್ರಲ್ ವರ್ಡ್ ಡಬಲ್ ಆಗಿರುತ್ತೆ, 2n ಆಗಿರುತ್ತೆ. ಸೊ ಹಾಗಾಗಿ ನಾವು ಏನಂತ ಬರ್ಕೋಬೇಕು, 2n into 1/3 ಅಂತ ಕೇಳಿದ್ದಾರೆ. 1/3 ಆಫ್ ಟೆಟ್ರಾಹೆಡ್ರಲ್ ವರ್ಡ್ ಅಂದರೆ ಇದಕ್ಕೆ 1/3 ಮಲ್ಟಿಪ್ಲೈ ಆಗಿರುತ್ತೆ. ಸೊ 1/3 ಅಂತ ಬರ್ಕೋತೀವಿ. ಸೊ ಅದಾದಮೇಲೆ m/n ಅಂತ ಹಾಕೊಳ್ಳಿ ಫಾರ್ಮುಲಾಗೆ. ಎಮ್ಗೆ ಫಸ್ಟ್ ಎನ್ಗೆ ನೋಡೋಣ ಏನು ಬಂದಿದೆ. ಎನ್ಗೆ ಎನ್ನೇ ಕೊಟ್ಟು ತೊಗೊಂಡಿದ್ದೀವಿ, ಎಮ್ಗೆ ಏನು ತೊಗೊಂಡಿದ್ವಿ 2n into 1/3 ಅಂದರೆ 2/3 n ಅಂತ ಬರುತ್ತೆ. ದೇರ್ಫೋರ್ n ಕ್ಯಾನ್ಸಲ್. ದೇರ್ಫೋರ್ ಫಾರ್ಮುಲಾ ಏನಾಗುತ್ತೆ, mn ಫಾರ್ಮುಲಾ. ಇದನ್ನು ಹೇಗೆ ಬರ್ಕೋತೀವಿ, 2:3 ಅಂತ ಬರ್ಕೋತೀವಿ. ದೇರ್ಫೋರ್ ಎಮ್ಗೆ 2 ಬರ್ತಾ ಇದೆ, ಎನ್ಗೆ 3 ಬರ್ತಾ ಇದೆ. ಫಾರ್ಮುಲಾ ಈಸ್ m2n3. m2n3. ಸೊ ನೋಡಿ ಎಷ್ಟು ಸಿಂಪಲ್ ಆಗಿದೆ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಕ್ವಶನ್ ಇದೆ ಇದೇ ಥರ. In corundum, oxide ion are arranged in HCP arrangement. So oxide ion ಯಾವ ಥರ ಅರೇಂಜ್ ಮಾಡಿದ್ದು, HCP. And aluminum ion occupies 2/3 of octahedral void. octahedral void ಅಂತ ಬರ್ತಿದೆ, ದಟ್ ಇಸ್ n 2n ನೆನ್ಪಿಟ್ಕೋಬೇಕು. ಸೊ ಹಾಗಾಗಿ ಫಸ್ಟ್ ಏನು ಬರ್ಕೋತೀವಿ, ಆಕ್ಸೈಡ್ ion forms HCP. HCP ಅಂದ ತಕ್ಷಣ n ಹಾಕೋಬೇಕು. HCP hexagonal closed packing. ಸೊ ನಾವು ಜಸ್ಟ್ ಕ್ಲೋಸ್ಡ್ ಪ್ಯಾಕಿಂಗ್ ಅಂತ ಬರ್ತಿದ್ದಂಗೆ n ಅಂತ ಹಾಕೋತೀರಾ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಯೂಮಿನಿಯಂ ಅಯಾನ್ ಆಕ್ಸೈಡ್ ಆಯಿತು, ದಟ್ ಈಸ್ O. ಅಲ್ಯೂಮಿನಿಯಂ ಅಯಾನ್ ಆಕ್ಯುಪೈಸ್ 2/3 ಆಫ್ ಆಕ್ಟಾಹೈಡ್ರಲ್ ವಾಯ್ಡ್. ಆಕ್ಟಾಹೈಡ್ರಲ್ ವಾಯ್ಡ್ ಇದು ಏನಿತ್ತು ಅಂದರೆ ಆಕ್ಟಾಹೈಡ್ರಲ್ ವಾಯ್ಡ್ ಕೂಡ ಎನ್ನೇ ಆಗಿರುತ್ತೆ, ಇದಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ಇಂಟು 2/3 ಅಂತ ಹಾಕಿದರೆ 2/3ನ ಮಲ್ಟಿಪ್ಲೈ ಮಾಡ್ತೀರ. ಸೊ ನೆಕ್ಸ್ಟ್ ನಿಮಗೆ ಕೊಟ್ಟಿರೋದೇನು, ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ. ಸೊ ಆಕ್ಸೈಡ್ ಅಲ್ಯೂಮಿನಿಯಂ Al+3. ಸೊ ಆಕ್ಸೈಡ್ಗೆ ಏನು ಬಂದಿದೆ, ನಾವು ಏನು ತೊಗೊಂಡಿದ್ದೀವಿ, n ತೊಗೊಂಡಿದ್ವಿ. ಅದಾದಮೇಲೆ ಅಲ್ಯೂಮಿನಿಯಂಗೆ 2/3n ಅಂತ ಬರುತ್ತೆ. ಸೊ n ಕ್ಯಾನ್ಸಲ್. ಸೊ ಆಕ್ಸಿಜನ್ಗೆ ಸೊ 3:2 ಅಂತ ಬರ್ತಾ ಇದೆ. ಸೊ ಇದನ್ನು ನಾನು AlO ಅಂತ ಬರ್ಕೊಂಡಿದ್ದೀನಿ. Alಗೆ ಏನು ಬರ್ತಾ ಇದೆ, 2 ಬರ್ತಿದೆ. ಆಕ್ಸಿಜನ್ಗೆ ಎಷ್ಟು ಬರ್ತಾ ಇದೆ, 3 ಬರ್ತಿದೆ. Al2O3 ಇಸ್ ದಿ ಆನ್ಸರ್. n ಕ್ಯಾನ್ಸಲ್ ಮಾಡಿದ್ದೀವಿ, 3:2. Al2O3 ಇಸ್ ದಿ ಆನ್ಸರ್. ಸೊ ಈ ಥರ ಒಂದು ಆಕ್ಟಾಹೈಡ್ರಲ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಆವಾಗಲೇ ಮಾಡಿದ್ದು ಟೆಟ್ರಾಹೈಡ್ರಲ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಈ ಫಾರ್ಮುಲಾ ಬೇಸಿಸ್ ಮೇಲೆ ನಾನು ಮಾಡಿರೋದು. ಈ ಥರ ಕ್ವಶನ್ಸ್ ನಿಮಗೆ ಅಪಿಯರ್ ಆಗುತ್ತೆ. ದಿಸ್ ಈಸ್ ಫಾರ್ 2 marks. ಸೊ ನೆಕ್ಸ್ಟ್ 8th one. This is on density problem. The problem is on density. Sodium metal crystallizes in a BCC structure. ಸೊ ಏನೇನು ಕೊಟ್ಟಿದ್ದಾರೆ ಅಂತ ನೋಟ್ ಮಾಡ್ಕೊಳ್ಬೇಕು. Its unit cell edge length is 420 picometer. Calculates its density. Density calculate ಮಾಡಬೇಕು. ಸೊ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಕೊಟ್ಟಿದ್ದಾರೆ ಆ್ಯಂಡ್ ಅವಾಗಾಡ್ರೋ ನಂಬರ್ ಮೆನ್ಷನ್ ಮಾಡಿದ್ದಾರೆ. ಸೊ ಫಸ್ಟ್ ಡೆನ್ಸಿಟಿ ಫಾರ್ಮುಲಾ ಬರ್ಕೊಳ್ಳೋಣ. ಸೊ ಡೆನ್ಸಿಟಿ ಈಸ್ ಈಕ್ವಲ್ ಟು Z into capital M divided by AQ into Avogadro number. ಸೊ ಫಾರ್ಮುಲಾಗೆ 1 marks ಇರುತ್ತೆ. ಓಕೆ, ಸೊ ಗಿವನ್ ಏನೆಲ್ಲ ಕೊಟ್ಟಿದ್ದಾರೆ. ಸೊ Z ಅಂದರೆ ಏನು, ಸೊ Z ಅಂತಂದರೆ ಸೊ BCC FCC ನೋಡ್ಬಿಟ್ಟು ಐಡೆಂಟಿಫೈ ಮಾಡೋದು ನಂಬರ್ ಆಫ್ ಆಟಮ್ಸ್ನ. ಸೊ ಇವಾಗ ನಮ್ಮ BCC ಕೊಟ್ಟಿದ್ದಾರೆ, ನಂಬರ್ ಆಫ್ ಆಟಮ್ಸ್ ಎಷ್ಟು, 2 atoms. FCC ಕೊಟ್ಟರೆ 4 atoms. ಪ್ರಿಮಿಟಿವ್ ಸೆಲ್ ಕೊಟ್ಟರೆ 1 atom. ಸೊ Z ಈಸ್ ಕೊಟ್ಟು 2 atoms ಆಯಿತು. ಸೊ ನೆಕ್ಸ್ಟ್ ಏನು ಯಾವ್ದು ಕೊಟ್ಟಿದ್ದಾರೆ, ಎಡ್ಜ್ ಲೆಂತ್ ಅಂದರೆ A, ದಟ್ ಈಸ್ 420 ಪೈಕೋಮೀಟರಲ್ಲಿದೆ. ಇದನ್ನು ನಾವು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಮೀಟರ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ. ಓಕೆ, ಇದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡೋದಾದರೆ 420 into 10⁻⁻10 ಸೆಂಟಿಮೀಟರ್. ಸೊ ಅದನ್ನ ಮೀಟರ್ಸ್ಗೆ ಕನ್ವರ್ಟ್ ಮಾಡಿದ್ರೆ 10⁻⁻12 ಮೀಟರ್ಸ್ ಆಗುತ್ತೆ.
420 into 10th power of minus 12 meters. ಸೊ ನಾನು ಸೆಂಟಿಮೀಟರ್ ತಗೊಳ್ತಾ ಇದ್ದೀನಿ. 2 into 23 divided by, so centimeter 220 into 10th power of minus 10 into Avogadro number ಮಾಡ್ತೀರಾ 6.022 into 10th power of 23. ಸೊ ಇಷ್ಟು ಮಾಡಿದಾಗ ನಿಮಗೆ ಸೊ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 2 into 23 ಅಂತ ಮಾಡ್ಕೋಬೇಕು. ಸೊ 2 into 23 that is 46. ಸೊ ಆಮೇಲೆ 420 into 10th power of minus 10 whole cube ಮಾಡ್ಕೋತೀರಾ. ಸೊ 420 into 420 into 420 ಮಾಡ್ಕೋಬೇಕಾಗತ್ತೆ. ಸೊ ಅವಾಗ ನಿಮಗೆ 7408800 into 10th power of minus 10 ಇದೆ into 10th power of 3 ಅಂತ ಅಂದರೆ minus 30 ಆಗುತ್ತೆ. This into 6.022 into 10th power of 23. ಸೊ ನೆಕ್ಸ್ಟ್ 46. ಸೊ ಇದೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಪವರ್ಸ್ನ ನೀವು minus 30 into minus 23 ಮಾಡ್ಕೋಬೇಕಾಗುತ್ತೆ. ಇಷ್ಟು ಬರ್ತಿದೆ ನಿಮಗೆ ವ್ಯಾಲ್ಯೂ. ಸೊ ನೀವು ಇಲ್ಲಿ ಪಾಯಿಂಟ್ ಇದೆ ಅಂತಾನೆ ಪಾಯಿಂಟ್ನ ಶಿಫ್ಟ್ ಮಾಡ್ಕೋಬೋದು. 1 2 3 4 5 6 7 8 ಪಾಯಿಂಟ್ನ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಸೊ therefore 46 divided by 4 into 4 6 into 10th power of 8 ಅದ್ರ ಜೊತೆ 30 minus 23 ಮಾಡಿದಾಗ ನಿಮಗೆ 7 ಆಗುತ್ತೆ. therefore minus 7. ಸೊ ಫೈನಲಿ ಎಷ್ಟು ಬರುತ್ತೆ? 46 divided by 4.46. ಸೊ 10.31 into 10th power of, ಸೊ 8 minus 7 1 ಬಂದಿದೆ. ಸೊ ಪ್ಲಸ್ 1 ಇದೆ, minus 1 ತಗೊಳ್ತೀವಿ. ಸೊ minus 1. ಸೊ ಪಾಯಿಂಟ್ ಈ ಕಡೆ ಶಿಫ್ಟ್ ಮಾಡಿದ್ರೆ 1.03 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಆನ್ಸರ್. ಸೊ ನಮಗೆ ಎಷ್ಟು ಆನ್ಸರ್ ಬರುತ್ತೆ? ಸೊ ನೆಕ್ಸ್ಟ್ ಕ್ವಶನ್. Metallic iron crystallizes in a particular type of cubic unit cell. The unit cell edge length is 287 picometer. The density of the iron is 7.87 gram per centimeter cube. How many iron atoms are there within one unit cell? ಏನು ಕಂಡುಹಿಡಿಬೇಕು? How many iron atoms ಅಂತಾನೆ ನಾವು Z ನ ಕಂಡುಹಿಡಿಬೇಕು within one unit cell. And also name the type of the crystal lattice. ಸೊ ಯಾವ ಟೈಪ್ ಕ್ರಿಸ್ಟಲ್ ಲ್ಯಾಟಿಸ್ ಇದು? BCC ನ, FCC ನ, ಇಲ್ಲಾಂದ್ರೆ ಸಿಂಪಲ್ ಕ್ಯೂಬಿಕ್ ಅಂತ ಕಂಡುಹಿಡಬೇಕು. ಸೊ ಅದನ್ನ ನೇಮ್ ಮೆನ್ಷನ್ ಮಾಡಬೇಕು. ಸೊ ಅದಾದ್ಮೇಲೆ ಅಟಾಮಿಕ್ ಮಾಸ್ ಆಫ್ ಐರನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. D is equal to Z into M divided by A cube into Na. ಸೊ ಇಲ್ಲಿ Z ನೇ ನಾವು ಕಂಡುಹಿಡಬೇಕು. ಹಾಗಾಗಿ Z ನ ನಾವು ಮಾಡಿಫಿಕೇಶನ್ ಮಾಡಿ ಲೆಫ್ಟ್ ಸೈಡ್ ತಗೊಳ್ಳೋಣ. ಸೊ Z into D ಇದನ್ನೇ ಕಂಡುಹಿಡಬೇಕು, Z ಕಂಡುಹಿಡಬೇಕು. D into A cube into Avogadro number divided by M. ಸೊ ಇವಾಗ ಡೆನ್ಸಿಟಿ ಏನು ಕೊಟ್ಟಿದ್ದಾರೆ? ಸೊ ದಿಸ್ ಇಸ್ ಡೆನ್ಸಿಟಿ. ಸೊ ಪೈಕೋಮೀಟರ್, ಸೊ ಎ ಅನ್ನೋದು ಏನು ಕೊಟ್ಟಿದ್ದಾರೆ? 287 ಪೈಕೋಮೀಟರ್ ಕೊಟ್ಟಿದ್ದಾರೆ. ಸೆಂಟಿಮೀಟರ್ ಕನ್ವರ್ಟ್ ಮಾಡೋಣ. 287 into 10th power of minus 10 centimeter. So and the density is 7.87 into 287 into 10th power of minus 10 whole cube into, so into Avogadro number. So Avogadro number ಏನು 6.022 into 10th power of 23. ಸೊ ಇದು ಕಾನ್ಸ್ಟೆಂಟ್ಸ್ ನಾವು ಬ್ಯಾಟ್ ಮಾಡ್ಕೊಂಡಿರ್ಬೇಕು. ಡಿವೈಡೆಡ್ ಬೈ M. ಸೊ M ಏನು ಕೊಟ್ಟಿದ್ದಾರೆ ಇಲ್ಲಿ? ಸೊ ಮಾಸ್ 55.845. ಸೊ ಇಷ್ಟು ಮಾಡಿದಾಗ ನಿಮಗೆ Z is equal to 2 point something ಬರುತ್ತೆ. ಇದನ್ನ ರೌಂಡ್ ಆಫ್ ಮಾಡಿದಾಗ ನಿಮಗೆ 2 ಆಟಮ್ ಸಿಗುತ್ತೆ. 2 ಆಟಮ್ ಸಿಗುತ್ತೆ. ಸೊ 2 ಆಟಮ್ ಇಂಡಿಕೇಟ್ಸ್ ದಟ್ ದ ಕ್ರಿಸ್ಟಲ್ ಲ್ಯಾಟಿಸ್ ಈಸ್ BCC ಕ್ರಿಸ್ಟಲ್ ಲ್ಯಾಟಿಸ್. ಈ ಥರ ನೀವು ಸಾಲ್ವ್ ಮಾಡಬೇಕು. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಎಡ್ಜ್ ಲೆಂತ್ ನೀವು ಸೆಂಟಿಮೀಟರ್ ಆರ್ ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಅದೇ ಇಂಪಾರ್ಟೆಂಟ್. ಇಲ್ಲೂ ನೋಡಿ ಹಾಗೆ ಫಸ್ಟ್ ಕ್ವಶನಲ್ಲೂ ಅಷ್ಟೇ ಹಾಗೆ ನಾನು ತಗೊಂಡಿದ್ದೀನಿ ಮೀಟರ್ಸ್ ಇಲ್ಲಾಂದ್ರೆ ಸೆಂಟಿಮೀಟರ್. ನಾನು ಚೂಸ್ ಮಾಡಿರೋ ಸೆಂಟಿಮೀಟರ್ನ ಕನ್ವರ್ಷನ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಆನ್ಸರ್ ಬರಿಬೇಕಾದ್ರೆ ಕಂಪಲ್ಸರಿ ಆನ್ಸರ್ಸ್ ವಿತ್ ಯೂನಿಟ್ಸ್ ಇರಬೇಕು. ಆವಾಗ ಮಾತ್ರ ಫುಲ್ ಮಾರ್ಕ್ಸ್ ಸಿಗೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ 10th and 11th one. ನೀವೇ ಇದನ್ನ ಮಾಡ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಬೇಕು. An element has a body centered BCC structure with edge length
of 288 picometer. So picometer ಅಲ್ಲಿ ಕೊಟ್ಟಿದ್ದಾರೆ. And the density of the element is 7.2. How many atoms are present in 208 gram of element? 208 grams ಅಂತಂದ್ರೆ ಇದು ಮಾಸ್ ಕೊಟ್ಟಿದ್ದಾರೆ. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕಿಲ್ಲಿ, ಅವಾಗಾಡ್ರೋ ನಂಬರ್ ಕೂಡ ಕೊಟ್ಟಿದ್ದಾರೆ. ಏನು ಫೈಂಡ್ ಔಟ್ ಮಾಡಬೇಕು, ಇದಕ್ಕೆ ಆನ್ಸರ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಳಿಸಿ. ಸೊ ನೆಕ್ಸ್ಟ್ 11th one, a compound formed by element X and Y crystallizes in a cubic structure where X is at the corners of the cube and Y at the center of the body. What is the formula of the compound? ಇದನ್ನು ಅಷ್ಟೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿದಷ್ಟು ಗೊತ್ತಾಗುತ್ತೆ, ಸಿಂಪಲ್ ಪ್ರಾಕ್ಟೀಸ್ ಮಾಡಿದಷ್ಟು ತುಂಬ ಒಳ್ಳೆಯದು. ಸೊ ಇದೆರಡು ಹೋಮ್ವರ್ಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದೆಷ್ಟು ಸಿಂಪಲ್ ಆಗಿದೆ ಈ ಪ್ರಾಬ್ಲಮು ಅಂತ. ಏನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಓಕೆ, ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.